ಹಾಲು ಬಿಟ್ಟ ಬಾಬಾ ಜನ ಮರಳೋ ಜಾತ್ರೆ ಮರಳೋ ಅನ್ನೋದು ಇದಕ್ಕೆ ಇರಬೇಕು. ಬಹುಶಃ ಆ ಬಾಬಾನ ಮೂರ್ತಿ ಹಾಲನ್ನು ಕುಡಿಯುತ್ತೆ ಅಂತ ಇವತ್ತಿಗೂ ನಂಬಿಕೊಂಡು ಕೂತಿದ್ದಾರೆ ಆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಕರೇಕಲನಹಳ್ಳಿ ಬಡಾವಣೆಯ ಅಂಬರೀಶ್ ದಂಪತಿಗಳು. ಅವರ ಮನೆಯಲ್ಲಿರುವಂತಹ ಆ ಬಾಬಾನ ಮೂರ್ತಿ ಹಾಲನ್ನು ಕುಡಿಸಿದಷ್ಟು ಕುಡಿಯುತ್ತಂತೆ. ಆದರೆ ಈ ಪವಾಡವನ್ನ ಖುದ್ದು ಬಯಲು ಮಾಡಿದ್ದಾರೆ ಪವಾಡ ಬಯಲು ತಜ್ಞರಾದಂತಹ ಹುಲಿಕಲ್ ನಟರಾಜ್ ಅವರು. ನಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಿಜಕ್ಕೂ ಅಚ್ಚರಿಯಾಗುತ್ತೆ, ಇಂತಹದೊಂದು ನಂಬಿಕೆ ಇವತ್ತಿಗೂ ಇದೆಯಾ ಅಂತ. ಇಷ್ಟಕ್ಕೂ ಆ ಮನೆಯಲ್ಲಿ ಆಗಿದ್ದೇನು, ಆ ಪವಾಡವನ್ನ ಬಯಲು ಮಾಡಿದ್ದು ಹೇಗೆ, ಇದರ ಬಗ್ಗೆ ಒಂದು ವಿಸ್ತೃತವಾದಂತಹ ವರದಿಯನ್ನ ಮೊದಲಿಗೆ ನೋಡೋಣ, ನಂತರ ಚರ್ಚೆ ಆರಂಭಿಸೋಣ. ಜನ ಮರುಳೋ ಜಾತ್ರೆ ಮರುಳೋ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಅಂದಹಾಗೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಕೆರೆಕಲ್ಲನಹಳ್ಳಿ ಬಡಾವಣೆಯ ಅಂಬರೀಶ್ ಅನ್ನೋರ ನಿವಾಸ. ಇವರು ಲಕ್ಷ್ಮಿ, ಅಂಬರೀಶ್ ಅವರ ಪತ್ನಿ. ಲಕ್ಷ್ಮಿ ಅವರು ಚಿಕ್ಕಂದಿನಿಂದಲೂ ಸಾಯಿಬಾಬಾನ ಭಕ್ತೆ. 15 ದಿನಗಳ ಹಿಂದೆ ಲಕ್ಷ್ಮಿ ಪೂಜೆ ಮಾಡುವಾಗ ಹಾಲಿನ ನೈವೇದ್ಯ ನೀಡಿದ್ದಾರೆ. ಆಗ ಈ ಬಾಬಾ ಮೂರ್ತಿ ನೈವೇದ್ಯದ ಹಾಲನ್ನ ಸಂಪೂರ್ಣವಾಗಿ ಸ್ವೀಕರಿಸಿದೆ. ಅಷ್ಟೇ ನೋಡಿ, ಬಾಬಾ ಹಾಲು ಕುಡಿತಿರೋ ಸುದ್ದಿ ಊರಿಗೆಲ್ಲ ಗೊತ್ತಾಯ್ತು. ಮರುದಿನವೇ ಈ ಮನೆಯಲ್ಲಿ ಬಾಬಾನ ಪವಾಡ ನಡೆದೇ ಬಿಡ್ತು. ಆ ಪವಾಡವನ್ನು ನೋಡೋದಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ದರ್ಶನ ಮಾಡಿದರು. ಸಾಯಿಬಾಬಾ ವ್ರತ ಮಾಡಬೇಕು ಅಂತ ಒಂದು 4 ತಿಂಗಳಿಂದ ಅನ್ಕೊಳ್ತಾ ಇದ್ದನ್ನ. ಮೊನ್ನೆ ಹೋದ್ವಾರ ಮಾಡಿದ್ವಿ. ಹೋದ್ವಾರನೂ ಹಂಗೆ ದೇವ್ರಿಗೆ ಬಾಳೆಹಣ್ಣು ಸಜ್ಜಿಗೆ ಎಲ್ಲ ಮಾಡ್ತೀವಲ್ಲ, ನೈವೇದ್ಯ ಹಾಲು ಎಲ್ಲ ಮಾಡಿಬಿಟ್ಟು ಅಭಿಷೇಕ ಎಲ್ಲ ಮಾಡಿ ನೈವೇದ್ಯ ಇಕ್ಕಿದ್ವಿ. ಆ ಥರನೇ ಹಿಂಗೆ ಹಾಲು ಎಲ್ಲ ತೋರಿಸಿದ್ವಿ. ಹಂಗೇನು ಕಾಣಿಸ್ಕೊಂಡಿಲ್ಲ. ಮತ್ತು ನಿನ್ನ ಎರಡನೇ ಗುರುವಾರನ ಹಂಗೆ ಅಭಿಷೇಕ ಎಲ್ಲ ಮಾಡಿಬಿಟ್ಟು ದೇವ್ರಿಗೆ, ಆಮೇಲೆ ನೈವೇದ್ಯ ಸಜ್ಜಿಗೆ ಬಾಳೆಹಣ್ಣು ಎಲ್ಲ ಇಕ್ಬಿಟ್ಟು ಲಾಸ್ಟ್ನಾಗಿ ಹಾಲು ಇಕ್ತೀವಲ್ಲ, ಹಾಲು ನೈವೇದ್ಯ ಇಕ್ಕೋದಾಗ ಹಿಂಗೆ ಸುಮ್ಮನೆ ಹಿಂಗೆ ಬಾಯಿ ಹತ್ರ ತೋರಿಸಿದ ತಕ್ಷಣ ಖಾಲಿ ಆಗೈತೆ. ಈ 15 ದಿನಗಳಲ್ಲಿ ಈ ಬಾಬಾ 8 ರಿಂದ 10 ಲೀಟರ್ ಹಾಲನ್ನು ನೈವೇದ್ಯವಾಗಿ ಕುಡಿದಿದೆಯಂತೆ. ಈ ಸುದ್ದಿ ಸುವರ್ಣ ನ್ಯೂಸ್ನ ಎಲ್ಲ ಮಾಯುವ ತಂಡದ ಕಿವಿಗೂ ಬಿತ್ತು. ಕೂಡಲೇ ವಿಸ್ಮಯದ ರಹಸ್ಯ ತಿಳಿಯೋದಕ್ಕೆ ಗೌರಿಬಿದನೂರಿಗೆ ಪ್ರಯಾಣ ಬೆಳೆಸ್ತು. ಲಕ್ಷ್ಮಿ ಅವರಿಗೆ ಪ್ರತಿನಿತ್ಯ ಮೂರ್ತಿಯನ್ನ ಎಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರೋ ಅಲ್ಲೇ ಇಟ್ಟು ಪೂಜೆ ಮಾಡಿ ಅಂತ ಮತ್ತೊಮ್ಮೆ ಹೇಳಿದ್ವಿ. ಮತ್ತೊಮ್ಮೆ ಪೂಜೆ ಮಾಡಿ ಹೂವಿನಿಂದ ಮೂರ್ತಿಯನ್ನ ಸಿಂಗರಿಸಿ ನಂತರ ಹಾಲಿನ ನೈವೇದ್ಯ ನೀಡಿದ್ರು ಲಕ್ಷ್ಮಿ. ನಮ್ಮ ತಂಡದ ನೈವೇದ್ಯವನ್ನು ಸ್ವೀಕರಿಸಿದ್ರು ಬಾಬಾ. ಇಲ್ಲಿ ಬಾಬಾ ನಿಜಕ್ಕೂ ಹಾಲು ಕುಡಿತಾನ, ಮೂರ್ತಿ ಹಾಲು ಕುಡಿಯೋದಾದರೂ ಹೇಗೆ ಅನ್ನೋದರ ಬೆನ್ನತ್ತಿದಾಗ ಉತ್ತರ ಅಲ್ಲೇ ಇತ್ತು. ಈ ಎಲ್ಲ ಚಮತ್ಕಾರ ಅಡಗಿರೋದು ಈ ಮೂರ್ತಿಯಲ್ಲೇ. ಈ ಮೂರ್ತಿ ಎಲ್ಲ ಮೂರ್ತಿಗಳಿಗಿಂತ ವಿಭಿನ್ನ. ಯಾಕಂದ್ರೆ ಮೂರ್ತಿಯ ಮುಖದ ಭಾಗ ಸ್ವಲ್ಪ ಹಿಂದಕ್ಕಿದೆ. ಹಾಗೇನೆ ಈ ಬಾಬಾ ಮೂರ್ತಿಗಿರುವ ಗಡ್ಡ ಕೊಂಚ ಜಾಸ್ತಿ ಇದೆ. ಹಾಗೆ ಗಡ್ಡಗಳ ಮಧ್ಯೆ ದೊಡ್ಡ ಗೆರೆಗಳಿವೆ. ಇದು ಶಿಲ್ಪಿಯ ಕೈಚಳಕ. ಚಿಕ್ಕ ಸ್ಪೂನ್ನಲ್ಲಿ ಹಾಲು ತೆಗೆದುಕೊಂಡು ನಾವು ಮೂರ್ತಿಯ ಬಾಯಿಗೆ ಹಿಡಿದಾಗ ಸ್ಪೂನ್ನಲ್ಲಿದ್ದ ಹಾಲು ಗಡ್ಡದ ಮುಖಾಂತರ ಹೇಗೆ ಕೆಳಗೆ ಹೋಗುತ್ತೆ ನೋಡಿ. ಇದು ಹಾಲಿನ ನೈವೇದ್ಯ ನೀಡುವವರಿಗೆ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ಮೂರ್ತಿಯನ್ನ ಹೂಗಳಿಂದ ಸಿಂಗರಿಸಲಾಗಿರುತ್ತೆ. ಗಡ್ಡದಿಂದ ಕೆಳಗಡೆ ಇಳಿದ ಹಾಲು ಹೂವು ಇರೋದ್ರಿಂದ ಕಾಣಿಸೋದಿಲ್ಲ. ಹಾಗೇನೆ ಭಕ್ತಿಯಲ್ಲಿ ಮುಳುಗಿದ ಭಕ್ತರು ತರ್ಕಕ್ಕೆ ಹೋಗೋದಿಲ್ಲ. ಬೇಕಿದ್ರೆ ನೀವೇ ಇನ್ನೊಂದ್ಸಾರಿ ನೋಡಿ, ಮೂರ್ತಿಗೆ ಹೂವಿನ ಅಲಂಕಾರ ಇಲ್ಲದೆ ಇದ್ದಾಗ ಹಾಲು ಎಲ್ಲಿ ಹೋಗುತ್ತೆ ಅಂತ. ಇದು ಗೌರಿಬಿದನೂರಿನಲ್ಲಿ ಬಾಬಾನ ಮೂರ್ತಿ ಹಾಲು ಸ್ವೀಕರಿಸುತ್ತೆ ಅನ್ನೋದರ ಹಿಂದೆ ಇದ್ದಂತಹ ವೈಜ್ಞಾನಿಕ ಸತ್ಯ. ಈ ಕುಟುಂಬ ಇದನ್ನು ಪ್ರಚಾರ ಮಾಡಿ ಅದರ ಲಾಭ ಗಿಟ್ಟಿಸ್ಕೊಳ್ಳಬೇಕು ಅನ್ನೋ ಯೋಚನೆ ಅಂತೂ ಇವರದ್ದಲ್ಲ. ಇವರಿಗೆ ಗೊತ್ತಿಲ್ಲದೇನೆ ಸ್ಥಳೀಯ ವ್ಯಕ್ತಿಗಳು ಈ ಕೆಲಸ ಮಾಡಿದ್ದಾರೆ. ದೇವರ ಮೇಲೆ ನಮಗೆ ನಂಬಿಕೆ ಮತ್ತು ಭಕ್ತಿ ಇರಬೇಕು. ನಂಬಿಕೆ ಮೌಢ್ಯತೆಗೆ, ಭಕ್ತಿ ಪರಾಕಾಷ್ಠೆಗೆ ತಿರುಗಬಾರದು. ಏನಂತೀರಿ? ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್.
ಸ್ಪಷ್ಟವಾಗಿ ದೃಶ್ಯಗಳಲ್ಲಿ ಗೋಚರಿಸ್ತಾ ಇದೆ ಹೇಗೆ ಬಾಬಾನ ಹಾಲು ಆ ಮೂರ್ತಿಯಿಂದ ಕೆಳಕ್ಕೆ ಬೀಳ್ತಾ ಇದೆ ಅಂತೆ. ಆದರೂ ಕೂಡ ಸತ್ಯವನ್ನ ಒಪ್ಪಿಕೊಳ್ಳಿಕ್ಕೆ ಆ ಮನಸ್ಸುಗಳು ಒಪ್ಪದೇ ಇರೋದು ನಿಜಕ್ಕೂ ಕೂಡ ಅಚ್ಚರಿಯನ್ನ ಮೂಡಿಸುತ್ತೆ. ನಿಜಕ್ಕೂ ನಟರಾಜ್ ಅವರೇ, ಇಂತಹ 10 ಪವಾಡಗಳನ್ನು ತಾವು ಬಯಲು ಮಾಡಿದರೆ ಈಗ ಇನ್ನೊಂದು ಪವಾಡ ಬಯಲಾಗಿರುವಂಥದ್ದು. ಬಹುಶಃ ಇದು ಗೊತ್ತಿದ್ದು ಆ ಮುಗ್ಧ ಜನರ ಆ ಭಕ್ತಿ ಅದನ್ನ ನಂಬುವಂಗೆ ಮಾಡ್ಬಿಡುತ್ತಾ ಅಂತ. ನಿಜವಾದ ಧರ್ಮ, ನಂಬಿಕೆ, ಆಚರಣೆ ಇರೋ ಕಡೆ ಈ ಥರದ ಬೂಟಾಟಿಕೆಗಳು ಅಥವಾ ಮುಗ್ಧತೆ, ಬೂಟಾಟಿಕೆ ಅನ್ನೋದಕ್ಕಿಂತ ಮುಗ್ಧತೆ, ಮೌಢ್ಯತೆ ಅಂತ ಕರಿಬೋದು, ಇದಕ್ಕೆ ಆಸ್ಪದ ಇರಲ್ಲ. ನಿಜವಾದ ಧರ್ಮ ಆಚರಣೆ ಇರೋ ಕಡೆ ಇಲ್ಲಿ ಅತಿಯಾದ ಮುಗ್ಧತೆ ಇದೆಯಲ್ಲ, ಈ ಧರ್ಮ ಅನ್ನೋದು ಮತ್ತು ಆಚರಣೆದು ಒಂದು ಚೌಕಟ್ಟು ಒಳಗಡೆ ಇರುತ್ತೆ. ಆ ಚೌಕಟ್ಟು ಮೀರಿ ಹೊರಗಡೆ ಹೋದಾಗ ತನ್ನ ಅಸ್ತಿತ್ವವನ್ನು ಕಳ್ಕೊಡುತ್ತೆ. ಇಲ್ಲಿ ಮುಗ್ಧತೆ ಲಕ್ಷ್ಮೀನವರು ದುಡ್ಡಿಗಾಗಿ ಮಾಡಲಿಲ್ಲ, ಅಥವಾ ದುಡ್ಡನ್ನು ಯಾರೋ 10 ಪೈಸೆ ಕೊಟ್ಟು ಅಥವಾ 1 ರೂಪಾಯಿ ಕೊಟ್ಟು 2 ರೂಪಾಯಿ ಕೊಟ್ಟು ಅಲ್ಲಿ ದುಡ್ಡು ಹಾಕಿದ್ರು ಕೂಡ ಅದನ್ನು ತಗೊಂಡು ಸಾಯಿಬ ಬಾಬಾ ಮಂದಿರಕ್ಕೆ ಕೊಡಬೇಕು ಸರ್ ಅಂತ ಹೇಳಿ ಮೌಢ್ಯತೆಯಿಂದಲೇ ಹೇಳ್ತಾ ಹೋಗ್ತಾಳೆ ಆಕೆ. ಆದರೆ ಹಾಲು ಹೇಗೆ ಕುಡಿತಾನೆ ಅಂದರೆ ನಿಜವಾಗ್ಲೂ ಹಾಲು ಕುಡಿತಾನೆ ವಾದನೆ ಮಾಡ್ತಾರೆ ಅವರು. ನಾನು ಬಹಳ ಸರಳವಾಗಿ ಅವರ ಮನಸ್ಸಿಗೆ ಎಲ್ಲೂ ಹರ್ಟಾಗದ ಹಾಗೆ, ನಂಬಿಕೆ ಅನ್ನೋದು ಒಂದು ಬಲಾಢ್ಯವಾದದ್ದು. ಮನುಷ್ಯ ಹುಟ್ಟಿದಾಗಿನಿಂದಲೂ ನಂಬಿಕೆಯ ತಳದಿಯ ಮೇಲೆ ಹುಡ್ತಾ ಹೋಗ್ತಾನೆ, ಈಗಲೂ ಬದುಕ್ತಾನೆ. ಆದರೆ ನಂಬಿಕೆಯನ್ನೇ ಮೌಢ್ಯತೆಯನ್ನಾಗಿ ಎನ್ಕ್ಯಾಶ್ ಮಾಡಿಕೊಳ್ಳುವ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳ ಗುಂಪು ನಮ್ಮ ಮಧ್ಯೆ ಇದ್ದೇ ಇರುತ್ತೆ. ಅದು ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಲೇ ಇರುತ್ತೆ. ಆ ಸಂಘರ್ಷಕ್ಕಿಂತ ಮುಖ್ಯವಾಗಿ ಇಲ್ಲಿ ನಾನು ಹೇಳೋವಂಥದ್ದು, ಆ ಲಕ್ಷ್ಮಿ ಮೊದಲಿಂದಲೂ ಕೂಡ ಬಾಬನ ಬಗ್ಗೆ ತುಂಬ ಅಪಾರವಾದ ನಂಬಿಕೆ. ಅಲ್ಲಿ ಹೋದರೆ ಕೈ ಮುಗಿದ್ರೆ ಬಾಬನ ನನಗೆ ವಿಗ್ರಹ ತಂದು ಕೊಟ್ಟರು, ಬಾಬನ ನನ್ನ ಹತ್ರಕ್ಕೆ ಬಂದರು, ಬಾಬನ ನಮಗೆ ಎಲ್ಲವೂ ಬಾಬಾನೇ ಆಗಿರ್ತಾರೆ. ಹಾಗಾಗಿ ಏನೆಲ್ಲ ಹೇಳಿದ್ರು ಬಾಬಾ ಅಂತ ಒಂದು ಪಾಯಿಂಟ್ ಹಾಕ್ಕೊಂಡು ನಂಬ್ತಾಳೆ. ಆ ನಂಬುವ ಮಧ್ಯದಲ್ಲಿ ನಾವು ಪ್ರಶ್ನಾತೀತವಾಗಿ ಪ್ರಶ್ನೆಗಳನ್ನು ಮನವರಿಕೆ ಮಾಡಿಕೊಡ್ಲಿಲ್ಲ ಅಂದರೆ ಆ ಸಾಯುವ ಅಂತ್ಯದವರೆಗೂ ಕೂಡ ಈಕೆ ಮುಗ್ಧತೆಯ ಒಳಗಡೆ ನೊಲುತ್ತಾ ಇರ್ತಾಳೆ, ಹೊರ ಬರಕ್ಕಾಗ್ದಲೆ. ನಾನು ಹೇಳೋದು ಒಂಚೂರು ಹೊರ ಬರ ಹಾಗೆ ನಮ್ಮ ಎಲ್ಲ ಮಾಯುವ ತಂಡ ಮಾಡಿದೆ. ಆ ಮಾಡಿದ್ರಿಂದ ಏನಾಗಿದೆ, ಈಗ ಅವತ್ತಿನವರೆಗೂ ಜನ ಎಲ್ಲ ಬಂದು ಸಾಲಗಟ್ಟಿ ಹಾಲು ಕುಡಿಸ್ತಾ ಇದ್ರು. ಎಲ್ಲ ನಾನು ಬಂದಾಗಲೂ ಕೂಡ ಸಾಲಗಟ್ಟಿ ಹಾಲು ಕುಡಿಸ್ತಾ ಇದ್ರು. ನಾನು ಅಲ್ಲೇ ಮನವರಿಕೆ ಮಾಡಿಕೊಟ್ಟೆ, ಇದರಿಂದ ಒಂದು ಸೈನ್ಸ್ ಇದೆ. ಈ ಸೈನ್ಸ್ ಒಳಗಡೆ ನಿರ್ಜೀವ ವಸ್ತುಗಳಿಗೂ ಸಜೀವ ವಸ್ತುಗಳಿಗೂ ಬದಲಾವಣೆ ಇದೆ. ನಿರ್ಜೀವ ವಸ್ತುಗಳು ಎಲ್ಲೂ ಚಲನೆ ಆಗಲಿ ಮತ್ತು ಬದಲಾವಣೆ ಆಗಲಿ ಬೆಳವಣಿಗೆ ಆಗಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಉಂಟು ಮಾಡಲ್ಲ ನಿರ್ಜೀವ ವಸ್ತುಗಳು. ಇದು ಹಿಂಗಿದೆ, ಇದು ಹಾಗೇ ಇರುತ್ತೆ. ಆದರೆ ಸಜೀವಗಳ ವಸ್ತುಗಳಲ್ಲ, ಬೆಳವಣಿಗೆ ಆಗುತ್ತೆ, ಪ್ರತಿಕ್ರಿಯೆ ಉಂಟು ಮಾಡ್ತವೆ, ಎಲ್ಲವನ್ನೂ ಸೇರಿಸ್ತವೆ. ಹಾಗಾದ್ರೆ ನಿರ್ಜೀವ ವಸ್ತುಗಳು ಹಾಲು ಕುಡಿಯಲ್ಲಮ್ಮ, ಹಾಲು ಕುಡಿಯಲ್ಲ ಅಂತ ಸೈನ್ಸ್ ಹೇಳ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ ಅಂತ ವಾದ ಮಾಡಿ, ನೀವು ಅದನ್ನೇ ವಾದ ಮಾಡಿ ಸರ್, ನಾನು ಇದನ್ನೇ ವಾದ ಮಾಡಿರ್ತೀನಿ ಅಂತ ಹೇಳಿ ಆ ಮುಗ್ಧತೆ ಬಹುಶಃ ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಮಂದಿಗೆ ಸಿಕ್ಕಾಗ ಇನ್ನಷ್ಟು ನಲಗುತ್ತೆ. ಇವ್ರು ನಲುತ್ತಾರೆ. ಆದ್ರೆ ಇದ್ರ ಹಿಂದೆ ಇರುವಂತ ಪಟ್ಟಭದ್ರ ಹಿತಾಸಕ್ತಿಗಳು ಈಗಿಲ್ಲ, ಸದ್ಯದಲ್ಲೇ ಆ ಮನೇಲಿ ಇಲ್ಲ. ಸ್ವಾರ್ಥಕ್ಕೆ ಏನಾರ ಮನಸ್ಸು ಮಾಡ್ಕೊಂಡ್ರೆ ಅದು ವೈಭವೋಪೇತ ಒಂದು ದೊಡ್ಡ ಗ್ರಹ ಮನೆ ಇದ್ದಿದ್ದು ದೇವಸ್ಥಾನ ಆಗುತ್ತೆ. ದೇವಸ್ಥಾನ ಆಗಿ ಇನ್ನೇನು ಆಗುತ್ತೆ. ನೀವು ಹೇಳಿದ್ರಿ ಒಂದು ಒಳ್ಳೆ ಮಾತು, ಜನ ಮರಳು ಜಾತ್ರೆ ಮರಳು ಅಂತ. ಯಾರೋ ಒಬ್ರು ಒಂದು ಕುರಿ ಎಲ್ಲೋ ಒಂದು ಕಡೆ ಸಗಣಿ ಇಟ್ಟಿರುತ್ತೆ, ದಾರಿಲಿ ಹೋಗೋ ಹೋಕ ಆ ಸಗಣಿಯನ್ನು ಒಂದು ಕಡೆ ಇಟ್ಟು ಶಿವಲಿಂಗದ ಥರ ಏನೋ ಮಾಡಿ ಆಕಾರ ಮಾಡಿ ಒಂದು ಪೂಜೆ ಮಾಡ್ತಾನೆ. ಸಾವಿರಾರು ಜನ ಅಲ್ಲಿ ದಾರಿಲಿ ಹೋಗ್ತದೆ, ಅವನು ನಮಸ್ಕಾರ ಮಾಡಿದನಲ್ಲ, ನಾನು ನಮಸ್ಕಾರ ಇವ್ರು ಮಾಡಿ ಹೊರಟೋಗ್ತಾನೆ. ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡಕ್ಕೆ ನೆರಳಲ್ಲಿ ಕೂತಿರ್ತಾನೆ. ಬಿಸಿಲಿಂದ ನಡ್ಕೊಂಬಂದನು ದಾರಿಯ ಹೋಗ ಅಲ್ಲಿ ಕೂತ್ಕೊಂಡು ಆ ಕುರಿ ಪಿಸ್ಕೆಯನ್ನು ತಗೊಂಡು ಒಂಚೂರು ಅಲಂಕಾರ ಮಾಡಿ, ಆ ಮಕ್ಕಳು ಆಟ ಆಡ್ತಾರಲ್ಲ ಹಂಗೆ ಮಾಡಿಬಿಟ್ಟು ಅಲ್ಲಿ ಅಲಂಕಾರ ಮಾಡಿ ಸುಮ್ಮನೆ ಹೋಗಿರ್ತಾನೆ ಅವನ ಪಾಡ್ಗ. ಅವನು ಅದನ್ನ ನೋಡಿದ್ರೆ ಇಲ್ಲೇನೋ ಇದೆ ಅಂತೇಳಿ ಬಂದರೆಲ್ಲ ಕೈ ಮುಗಿತಾರೆ. 10 ವರ್ಷದ ನಂತರ ಬರ್ತಾನೆ, ಅಲ್ಲಿ ದೊಡ್ಡ ದೇವಸ್ಥಾನ ಆಗಿರುತ್ತೆ. ಅಂದ್ರೆ ಆಗ ಅವನು ಹೇಳ್ಕೊತಾನೆ, ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳಿ. ನನ್ನ ಮನಸ್ಸಿನಲ್ಲಿ ಇದ್ದಿದ್ದೆ ಸುಮ್ಮನೆ ಆಡಂಬರಕ್ಕೂ ಏನೋ ನಾಟಕಕ್ಕೆ ಸಮಯ ಪ್ರಜ್ಞೆಯನ್ನ ಕಳಿಯೋಕ್ಕೋಸ್ಕರ ನಾನು ಮಾಡಿದ್ದು. ಜನ ಸಾಕ್ತಾ ಇದ್ದಾರೆ. ಇಲ್ಲಿ ಚಿಂತಿಸುವ, ಆಲೋಚಿಸುವ, ವಿಮರ್ಶಿಸುವ ಗುಣವನ್ನ ನಾವು ಜನರಲ್ಲಿ ಮನವರಿಕೆ ಮಾಡಿಕೊಡ್ಲಿಲ್ಲ ಅಂದ್ರೆ ಇವು ನಿರಂತರವಾಗಿ ನಡೀತಲೇ ಇರ್ತವೆ. ಇವತ್ತು ನಾನು ಕರ್ನಾಟಕ ಸರ್ಕಾರಕ್ಕೆ, ಅದರಲ್ಲೂ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಜಯಚಂದ್ರ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ, ಸುವರ್ಣ ಎಲ್ಲ ಮಾಯೋ ತಂಡದ ಪರವಾಗಿ, ಸುವರ್ಣ ಟಿವಿಯ ಪರವಾಗಿ. ಯಾಕೆ ನಾನು ನಿನ್ನೆ ಮೌಢ್ಯತೆಯ ಕಾನೂನನ್ನು ಜಾರಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಮನಸ್ಸು ಮಾಡಿದೆ. ಅದ್ರ ಬಗ್ಗೆ ಎಲ್ಲ ಕಡೆ ಸಲಹೆಗಳನ್ನ ತೆಗೆದುಕೊಂಡಿದೆ. ನಿನ್ನೆ ಜಯಚಂದ್ರ ಮಾತನಾಡಿದ್ದಾರೆ, ಇದು ಆಗ್ಬೇಕು ನಮಗೆ. ಇದಾದಾಗ ಸ್ವಲ್ಪ ಮೌಢ್ಯತೆಯಿಂದ ಹೊರಗಡೆ ಬರ್ತಾರೆ ಜನ. ಅಲ್ಲ, ನೀವು ಈ ಮನೆಯಲ್ಲಿ ಹೋದಾಗ ಆದದ್ದೇನು, ಕಂಡದ್ದೇನು ಅಂತಂದ್ರೆ
ಹಾಲುಗಳನ್ನ ಕೊಡ್ತಾ ಇದ್ರು ಅಂದ್ರೆ 8 ಲೀಟರ್ ಗಟ್ಟಲೆ ಹಾಲು ಕೊಡ್ತಿದೆ ಆ ಸಾಯಿಬಾಬನ ಮೂರ್ತಿ ಅನ್ನುವಂತಹ ಅವರ ನಂಬಿಕೆ ಇರುವಂಥದ್ದು. ನಾನು ಮನೆ ಒಳಗಡೆಗೆ ಹೋಗೋದಕ್ಕಿಂತ ಮುಂಚೆ ಆ ಗಂಡ ಹೆಂಡತಿ ಇಬ್ಬರನ್ನೂ ಕೂಡ ಹೊರಗಡೆ ಕರೆಸಿ ನಿಮ್ಮ ಅನುಮತಿ ಕೇಳಿ ವಿತ್ ಯುವರ್ ಪರ್ಮಿಷನ್ ನಾನು ಒಳಗಡೆ ಬರ್ತೀನಿ. ನನ್ನ ನಂಬಿಕೆಯನ್ನ ಅವ್ರ ಬಗ್ಗೆ ಇದು ಮಾಡಲ್ಲ. ಬಾಬನ ಬಗ್ಗೆ ನಿಜವಾದ ನಂಬಿಕೆ ಇದೆಯಲ್ಲ ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಲಿಲ್ಲ. ಹಾಲು ಕುಡಿಯೋದ್ರ ಬಗ್ಗೆ ನನ್ನ ಪ್ರಶ್ನೆ. ಬರ್ಬೋದಾ? ಎಸ್, ಪರ್ಮಿಷನ್ ಕೊಟ್ಟರು. ಅಲ್ಲಿ ಹಾಲು ಕುಡಿಸಿದ್ರು ನನ್ನ ಮುಂದೆನೆ. ಕುಡಿಸಮ್ಮ ನೋಡೋಣ, ಎಲ್ಲದೂ ಮಾಡ್ತಾರೆ ಅವರು. ಎಷ್ಟು ಮುಗ್ದೈತೆ? ಇಲ್ಲ ಸರ್ ನನ್ನ ಇಷ್ಟ ಅಂತ ಹೇಳ್ಬೋದಾಗಿತ್ತು ಅಕ್ಕಿ. ಹೌದು. ಇಲ್ಲ ಸರ್ ನನ್ನ ಭಕ್ತಿ ಸರ್, ನೀವ್ಯಾರು ಸರ್ ಪ್ರಶ್ನೆ ಮಾಡೋಕ್ಕಿಂತ ಕೇಳಬಹುದಾಗಿತ್ತು. ಇಲ್ಲ ಸರ್ ನೀವು ಬನ್ನಿ ಸರ್, ಪ್ರಶ್ನೆ ಮಾಡಿ ಸರ್, ಕೇಳಿ ಸರ್ ಅಂತಾರೆ. ನಿಜವಾಗ್ಲೂ ಅಲ್ಲೇ ನನಗೆ ಅನ್ಕೊಂಡಿದ್ದು ಇವ್ರು ಇನ್ನೂ ಮುಗ್ಧತೆ ಹೊರಗಡೆ ಇದ್ದಾರೆ. ಆಕೆ ಹಾಲು ಕುಡಿಸ್ಲಿಕ್ಕೆ ಹೂವಿನಿಂದ ಅಲಂಕಾರ ಮಾಡಿದತ್ತೆ. ಹೂವಿನಿಂದ ಅಲಂಕಾರ ಮಾಡಿರೋದಕ್ಕೆ ಸ್ಪೂನ್ ತಗೊಳ್ತಾರೆ ಅವರು. ಹಾಲನ್ನು ಹಿಂಗೆ ಕುಡಿಸ್ತಾರೆ. ಇಲ್ಲಿ ಮೇಲ್ಗಡೆ ಇದ್ದ ನೋಡಿದಾಗ ಆಕೆಗೆ ಹಾಲು ಬಾಬಾ ಕುಡ್ದಿದೆ ಮನವರಿಕೆ ಆಗತ್ತೆ. ನಿಮ್ಗೂ ಮನವರಿಕೆ ಆಗತ್ತೆ. ಪ್ರಶ್ನೆ ಮಾಡಿ ಆಲೋಚಿಸಿ ವಿವೇಚಿಸದಿಲ್ದಿದ್ರೆ ಒಂದೇ ಸಲಕ್ಕೆ ನೋಡಿದ್ರೆ ನಂಬಿಡದೆ ಅಲ್ಲಿ ಹಿಂಗಂದ ಇಟ್ಕೊಂಡಾಗ ಹೋಗುತ್ತಲ್ಲ, ಎಸ್ ಹಾಲು ಕುಡಿತಾನೆ ಅಂತ. ಆದರೆ ಅಲ್ಲಿ ಲಕ್ಷ್ಮಿನೂ ಕುಡಿಸಿದ್ರು, 100 ಜನ ಕುಡಿಸಿದ್ರು. ನನಗೆ ಒಂದ್ ಕಡೆ ನಗಬೇಕು, ಪ್ರಶ್ನೆ ಮಾಡಬೇಕು, ಅಥವಾ ಇನ್ನೂ ಜನ ಎತ್ತ ಸಾಕ್ತಾ ಇದ್ದಾರೆ ಆಲೋಚಿಸ್ಕೊಂಡು ನಾನು 1-2 ನಿಮಿಷ ಕೂತ್ಕೊಂಡೆ. ಆಮೇಲೆ ಎಗೈನ್ ನಾನು ಕುಡಿಸಿದಾಗ ಆ ವಿಗ್ರಹ ಹಾಲು ಕುಡಿಲಿಲ್ಲ. ಒಂದ್ಸರಿ ನಾನು ಏನ್ ಮಾಡಿದೆ, ಬೇಕು ಅಂತ ಲಕ್ಷ್ಮಿನೇ ಹತ್ರ ಕರೆಸಿ ನೋಡಿ ಹೆಂಗ್ ಹಾಲು ಕುಡಿತಾ ಇದೆ ಅಂತ ಮೇಲ್ಗಡೆ ಹಿಂಗೆ ಕೂತ್ಕೊಂಡು ತೋರಿಸಿದೆ. ತುಂಬಾ ಖುಷಿ ಪಟ್ರು, ನಗ್ನಗ್ತಾ ಇದ್ರು. ಖುಷಿ, ಹೌದು ಸರ್ ನಿಮ್ ಕೈಲೇ ಸಾಯಿಬಾಬಾ ಹಾಲು ಕುಡಿದ್ನಲ್ಲ ಸರ್. ಜನ ಏನ್ ಕ್ಲಾಪ್ಸ್ ಆಗ್ತಾರೆ ಅವಾಗ. ಆದ್ರೆ ನಾನು ಒಳ ಮನಸ್ಸಿನಲ್ಲಿ ಬಾಬಾ ಹಾಲು ಕುಡಿದಿದ್ದು ಕೆಳಗಡೆ ಹೋಗ್ತಾ ಇತ್ತು. ನಾನು ಆಕೆಗೆ ಒಂದು ಪ್ರಶ್ನೆ ಮಾಡಿದೆ, ಲಕ್ಷ್ಮಿಯವರೇ ನಾನು ಪ್ರಶ್ನೆ ಮಾಡ್ತೀನಿ, ತಪ್ಪು ತಿಳ್ಕೊಬೇಡಿ. ಒಂದು ವಿಗ್ರಹ ಇರೋದು ಇಷ್ಟು ದಪ್ಪ ಇದೆ, ಇದು ನಿರ್ಜೀವ ವಸ್ತು. ಇದಕ್ಕೆ ಅಥವಾ ನಾನೇ ಇದ್ದೀನಿ, ನನ್ನ ದೇಹಕ್ಕೆ ಎಷ್ಟು ಕುಡಿಲಿಕ್ಕೆ ಸಾಧ್ಯ ಆಗತ್ತೆ? ನನ್ನ ದೇಹಕ್ಕೆ 4-5 ಲೀಟರ್ ನೀರು ಕುಡಿಬೋದು ಅಥವಾ ಹಾಲು ಕುಡಿಬೋದು ಮ್ಯಾಕ್ಸಿಮಮ್, ಉನ್ಮಾದಕ್ಕೊಳಗಾದಾಗ. 8 ಲೀಟ್ರ್ ಹಾಲು ಕುಡಿಯುತ್ತೆ ಅಂದ್ರೆ ಹೆಂಗೆ ಜೀರ್ಣಿಸ್ಕೊಡುತ್ತೆ, ಸಾಧ್ಯ ಆಗತ್ತೆ ಅಂತ ಎಲ್ಲಾ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಕುಡಿದಿದ್ದಾನೆ ಅಂತ. ಆಮೇಲೆ 2ನೇ ಪ್ರಶ್ನೆ ಮಾಡಿದೆ ನಾನು, ಓಕೆ ಕುಡಿದಿದ್ದಾನೆ ನನ್ನ, ಈ ವಿಗ್ರಹ ತೆಗೆದು ಮೇಲಕ್ಕೆ ತೋರಿಸ್ದೆ. ಲಕ್ಷ್ಮಿಯವರೇ ಹಾಲೆಲ್ಲ ಅಲ್ಲೇ ಇದೆಯಲ್ಲ, ಎಲ್ಲಿ ಕುಡಿಲಿಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೆ ಉತ್ತರ ಇಲ್ಲ. ಇಲ್ಲ ಸರ್, ಅವಾಗ ಒಂದ್ಸರಿ ಹೇಳುತ್ತೆ, ಹಿಂಗೆ ಕುಡಿಯುವಾಗ ಚೆಲ್ಲಿರುತ್ತೆ ಸರ್ ಅಂತ. ಇವೆಲ್ಲ ಅಂದ್ರೆ ನಾವು ಏನೇ ಹೇಳಿದ್ರು ಕೂಡ ಆ ನಂಬಿಕೆಯನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಆ ಮೌಢ್ಯವನ್ನೇ ಅಳವಡಿಸಿಕೊಂಡಂತಹ ನಂಬಿಕೆ ಅದು. ಇದ್ರ ಬಗ್ಗೆ ನಿಜಕ್ಕೂ ವಿರಾಮ್ ನಂತರ ದುನಿಯಾ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇರುವಂಥದ್ದು ಸಾಯಿಬಾಬಾನ ಮೂರ್ತಿಯೊಂದು ಹಾಲನ್ನು ಕುಡಿಯುತ್ತೆ ಎನ್ನುವಂತಹ ನಂಬಿಕೆ ಒಂದು ಕುಟುಂಬಕ್ಕಿರುವಂಥದ್ದು. ಆ ಕುಟುಂಬದ ನಂಬಿಕೆಯನ್ನು ನಂಬಿಕೊಂಡು ಹಲವಾರು ಜನ ಬಂದು ಅಲ್ಲಿ ಹಾಲನ್ನು ಕುಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನಂತರ ಹುಲಿಕಲ್ ನಟರಾಜ್ ಅವರು ಆ ಪವಾಡವನ್ನ ಬಯಲು ಮಾಡಿರುವಂಥದ್ದು. ಖುದ್ದು ಆ ದಂಪತಿಗಳೇ, ಆ ಸಾಯಿಬಾಬಾನ ಮೂರ್ತಿ ಏನಿತ್ತು, ಆ ಮೂರ್ತಿಗೆ ಹಾಲನ್ನು ಕುಡಿಸ್ತೀವಿ, ಕುಡಿಯುತ್ತೆ ಅಂತ ಹೇಳ್ತಾ ಇದ್ದಂತಹ ದಂಪತಿಗಳೇ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವರನ್ನ ಮೊದಲಿಗೆ ಸ್ವಾಗತಿಸೋಣ. ನಮ್ಮೊಂದಿಗಿದ್ದಾರೆ ಲಕ್ಷ್ಮಿಯವರು. ಲಕ್ಷ್ಮಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಅವರ ಪತಿಯಾದಂತಹ ಅಂಬರೀಶ್ ಅವರು ಕೂಡ ಇರುವಂಥದ್ದು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಥಳೀಯರಾದಂತಹ ಲೇಪಾಕ್ಷ ಸಂತೋಷ ರಾವ್ ಅವರು ಗಮನಿಸಿದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಲಕ್ಷ್ಮಿಯವರೇ, ಅಚ್ಚರಿಯಾಗುತ್ತೆ, ಒಂದು ಮೂರ್ತಿಗೆ ನಾವು ಏನಾದರೂ ಕುಡಿಸಿದಾಗ ಅದು ಕುಡಿಯುತ್ತೆ, ಹೀರ್ಕೊಳ್ಳುತ್ತೆ ಅನ್ನುವಂಥದ್ದೊಂದು ಇದೆಯಲ್ಲ, ಅದನ್ನು ನಂಬಲಿಕ್ಕೆ ಬಹಳ ಕಷ್ಟವಾಗುತ್ತೆ. ಅದರಿಂದ ತಮ್ಮ ಪ್ರಕಾರ ತಮ್ಮ ಮನೆಯಲ್ಲಿರುವಂತಹ ಆ ಮೂರ್ತಿ, ತಾವು ಹೇಳುವಂತೆ ಆ ಹಾಲನ್ನು ಕುಡಿಲಿಕ್ಕೆ ಆರಂಭಿಸಿದ್ದು ಯಾವಾಗ? ನಾವು ವ್ರತ ಮಾಡ್ಬೇಕು ಅನ್ಕೊಂಡಿದ್ವಿ ಮೇಡಮ್. 2 ಗುರುವಾರಿಂದ ನಾವು ಆ ಶಿರಡಿಗೆ ಹೋಗಿ ಬಂದು ಅದು ತಂದು 4 ತಿಂಗಳಾಯ್ತು. ಅವಾಗಿಂದ ವ್ರತ ಮಾಡಬೇಕು ಅನ್ಕೊಂತ ಆಗಲಿಲ್ಲ. ಮತ್ತೆ ಹೋದ್ವಾರ ಆಯ್ತು, ನೈವೇದ್ಯಗಳು ಜಾಸ್ತಿ ಇಡಬೇಕಲ್ಲ, ಅವೆಲ್ಲ ಮಗುನ ಹಿಡ್ಕೊಂಡು ಆಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನೋ ಇದ್ದಕ್ಕಿದ್ದಂಗೆ 1 ವಾರ ವ್ರತ ಮಾಡೋಕೆ ಶುರು ಮಾಡಿದೆ ಮೇಡಮ್. ನಮ್ಗಿರೋದು ಇಷ್ಟೇ ಅಂತ ರವೆ ಲಡ್ಡು ಮಾಡಿಬಿಟ್ಟು, ಆಮೇಲೆ ಬಾಳೆಹಣ್ಣು ಅದೆಲ್ಲ ಇಕ್ಕಿ ಅಭಿಷೇಕ ಮಾಡಿಬಿಟ್ಟು, ಆಮೇಲೆ ಬಾಳೆಹಣ್ಣು ಇಕ್ಕಿ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡ್ತಾ ಇದ್ವಿ ಮೇಡಮ್. ಪೂಜೆ ಮಾಡಿದ್ಮೇಲೆ ಅದು ಮೊದಲನೇ ವಾರ ಮೇಡಮ್. ಪೂಜೆ ಮಾಡಿದ್ಮೇಲೆ ಎಲ್ಲ ಪೂಜೆ ಆಗೋದ್ಮೇಲೆ ನಾವು ನೈವೇದ್ಯ 5-5 ಸಾರಿ ಹಿಂಗೆ ತೋರಿಸ್ತೀವಲ್ಲ ದೇವಿ ಮೂರ್ತಿಗೆ, ಅವಾಗ ತೋರ್ಸೋವಾಗ ಎಲ್ಲ 5-5 ಸಾರಿ ಆದರೆ ಆ ವಾರ ಹಂಗೇನೂ ಆಗಲಿಲ್ಲ. ಆ ವಾರನೂ ಹಿಂಗೆ ಟಚ್ ಮಾಡಿದ್ವಿ, ಹಾಲು ಕುಡಿದಿದ್ದಾಗಲಿ ಏನೋ ಆ ವಾರ ಏನೂ ಆಗಲಿಲ್ಲ ಮೇಡಮ್. ಮತ್ತೆ 2ನೇ ವಾರ ಶುರು ಮಾಡಿದ್ವಿ ವ್ರತ ಮಾಡೋಕ್ಕೆ. 2ನೇ ವಾರ ಹಂಗೆ ನೈವೇದ್ಯಗಳೆಲ್ಲ ಪೂಜೆ ಎಲ್ಲ ಆಗೋದ್ಮೇಲೆ ನೈವೇದ್ಯ ಹಿಂಗೆ ಇಕ್ತಾ ಇದ್ವಿ ಮೇಡಮ್. 5 ಸಾರಿ ಆದಮೇಲೆ ಆಮೇಲೆ ಹಾಲು ಲಾಸ್ಟಾಗಿ ಹಾಲು ಇಕ್ಕಿದ್ವಿ. ಹಾಲು ಇಕ್ಕಿದ ತಕ್ಷಣ 1 ಸ್ಪೂನ್ ಇಕ್ಕಿದ ತಕ್ಷಣ ಖಾಲಿ ಆಯ್ತು ಮೇಡಮ್. ಖಾಲಿ ಆದ ತಕ್ಷಣ ಏನೋ ನಾನೇ ಏನನ್ನ ಚೆಲ್ಕೊಂಡೋ ಏನೋ ಅಂತ ನನಗೆ ಡೌಟ್ ಬಂತು ಮೇಡಮ್. ಡೌಟ್ ಬಂದು ಮತ್ತೆ ಇನ್ನೊಂದು ಸ್ಪೂನು ಹಂಗೆ ಆ ಥರ
5 ಸ್ಪೂನ್ ಕುಡಿಸಿ 5 ಸ್ಪೂನು ಖಾಲಿ ಆಯ್ತು. ಇನ್ನ ಇವ್ರು ಮಲಗೆ ಇದ್ರು, ಬೆಳಗಿನ ಜಾವಲ್ಲ ಮಲಗೆ ಇದ್ರು. ನಾವು ಮಾಮೂಲು ಬೆಳಗಿನ ಜಾವ ಇದ್ದು ಪೂಜೆ ಮಾಡ್ಕೊಂತೀವಿ, ಅವ್ರು ಮಲಗೆ ಇದ್ರು. ಅವಾಗ ನನ್ಗೆ ಸ್ವಲ್ಪ ಗ್ಯಾಬ್ರಿ ಆಯ್ತು. ಅವಾಗ ಅವ್ರನ್ನ ಎಬ್ಬಿಸ್ಬಿಟ್ಟು ಅವರು ಸ್ನಾನ ಮಾಡ್ಕೊಬಂದು ಅವರು ಕುಡಿಸಿದ್ರು. ಅವ್ರು ಕುಡಿಸಿದ ಮೇಲೆನೆ ಆವಾಗೂ ಹಂಗೆ ಕುಡಿತು. ಅವಾಗ ನಾವೆಲ್ಲ ಪೂಜೆ ಆದ್ಮೇಲೆ ಪಕ್ಕಿನ ಆಂಟಿ ಬಂದ್ರು, ಆ ಆಂಟಿನೂ ಕುಡಿಸಿದ್ರು. ಅವ್ರಿಗೆ ಹಂಗೈತೆ. ಮತ್ತೆ ನಮ್ಮ ಕೆಳಗೆ ಅಂಗಡಿ ಅಂಕಲ್ ಇದ್ರು, ಅವ್ರಿಗೆ ಹೇಳಿದ್ವಿ, ಅವರು ಬಂದ್ರು. ಇನ್ನಷ್ಟೇ ಮೇಡಮ್. ಇನ್ನು ನಾವು ಯಾರಿಗೂ ಪ್ರಚಾರ ಹೇಳೋಕ್ಕಾಗ್ಲಿ ಮಾಡೋಕ್ಕಾಗ್ಲಿ ಏನೂ ಹೋಗ್ಲಿಲ್ಲ ಮೇಡಮ್. ಅಲ್ಲ, ಪ್ರಚಾರದ ಮಾತು ಆ ಕಡೆ ಇಲ್ಲ. ಅಂದ್ರೆ ನಿಮ್ಮ ನಂಬಿಕೆಯ ವಿಚಾರ ಅಂಬರೀಶ್ ಅವರೇ, ನೀವು ನೋಡ್ದಂತೆ ಅಂದ್ರೆ ಆ ಮೂರ್ತಿಗೆ ನೀವು ಆ ಸ್ಪೂನ್ ಅನ್ನು ಇಟ್ಟಾಗ, ಹಾಲಿನ ಸ್ಪೂನ್ ಇಟ್ಟಾಗ ಅದು ಹೀರ್ಕೊಳ್ತಾ ಇತ್ತ? ಹೌದು, ಹೀರ್ಕೊಳ್ತಾ ಇತ್ತು ಮೇಡಮ್, ಹೀರ್ಕೊಳ್ತಾ ಇದೆ. ಈಗ ಮಾಮೂಲಿ ನಾವು ಇವಾಗ ಮಕ್ಕಳಿಗೆ ನಾವು ಹಾಲು ಕುಡಿಸಿದಾಗ ಯಾವ ತರ ಅವ್ರ ಈ ತರ ಇದು ರೀಲ್ಸ್ ಬರುತ್ತಲ್ವಾ, ಆ ತರ ಬಾಯಿ ಇಟ್ಟಾಗ ಎಲ್ಲ ಒಂಥರ ಇಳ್ಕೊಂಡಂಗೆ ಆಯ್ತು. ನಾನೊಂದು 5 ಟೈಮ್ಸ್ ಆ ಥರನೇ ಮಾಡಿದೆ, ಅದೇ ಥರನೇ ಆಯಿತು. ಹಾಗಾಗಿ ನಮಗೆ ಈಗ ಅವಳು ಚಿಕ್ಕನಿಂದ ಭಕ್ತಿ ನಂಬಿದಾಳೆ, ಆ ಒಂದು ಇದು ನಮಗೆ ಇದಾಗಿದೆ ಅಂತ ನಾವು ಅನ್ಕೊಂತ ಇದ್ದೀರಿ. ಅಂದ್ರೆ ಲಕ್ಷ್ಮಿ ಅವರೇ, ನೀವು ಕಂಡಂತೆ ಆಮೇಲೆ ಈಗ ಹುಲಿಕಲ್ ಅವರು ಬಂದು ತೋರಿಸಿದಾಗ ಕೂಡ ಹಾಲುಗಳು ಕೆಳಗೆ, ಆ ಮೂರ್ತಿ ಕೆಳಗೆ ಬೀಳ್ತಾ ಇದ್ವಲ್ಲ, ಅದು ಹೇಗೆ? ಅಲ್ಲ ಮೇಡಮ್, ಈಗ ನಟರಾಜ್ ಅವರು ಬಂದಾಗ ಹೆಚ್ಚು ಕಮ್ಮಿ ಅಂದ್ರೆ 1 ಲೀಟರ್ ಹಾಲು ಅಲ್ಲೇ ಇತ್ತು. ನಾವು ಹೇಳೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅವರ ಒಂದು ಇದು ಅವ್ರು ಹೇಳಿ ನಮ್ಮ ನಂಬಿಕೆ ನಮ್ಗಿದೆ. 1 ಲೀಟರ್ ಹಾಲು ಚೆಲ್ದಾಗ ನಾವು ಒಂದು ತಟ್ಟೆಯಲ್ಲಿ ಚೆಲ್ದಾಗ ಎಷ್ಟಾಗುತ್ತೆ ಅಲ್ವಾ, ಅದು ಅಷ್ಟಾಗಿಲ್ವಲ್ಲ. ಈಗ ನಾವು ಕುಡ್ಸೋವಾಗ ಕೈ ಹೆಚ್ಚು ಕಮ್ಮಿ ಶೇಕ್ ಆಗುತ್ತೆ. ಈಗ ಸಾರಿಗೆ ಆಗ್ಲಿ ನಮ್ಮವ್ರಿಗೆ ಆಗ್ಲಿ ಶೇಕ್ ಆಗುತ್ತೆ. ಆ ಶೇಕ್ ಆದಾಗ ಬಿದ್ದದ್ ನೀರು ಅದೆಲ್ಲ ಕೆಳಗಡೆ ಹೋಗಿದ್ದಲ್ಲ, ಅದು ಹೇಳ್ಬೇಕಲ್ಲ. ಈಗ ಗುರುವಾರ ದಿನ ಮೊದಲನೇ ದಿನ ಕುಡ್ಸಿದ್ ಮೇಡಮ್, 5,000 ಜನ ಬಂದಿರ್ತಾರೆ ಮೇಡಮ್. ದೇವ್ರ ಮನೆಗೆ ಒಂಚೂರು ಹಾಲಿಲ್ಲ ಮೇಡಮ್, ಕೆಳಗ್ನಾಗ್ಲಿ ದೇವ್ರ ಮನೆಗಾಗ್ಲಿ ಒಂಚೂರು ಹಾಲಿಲ್ಲ ಮೇಡಮ್. ನಾವು ಇಲ್ಲ ಮೇಡಮ್, ಗುರುವಾರ ಪುಟ್ಟ ಮಕ್ಕಳೆಲ್ಲ ಕುಡ್ಸವ್ರ ಮೇಡಮ್. ಅವತ್ತು ಬಂದು ನಾವು ಗುರುವಾರಿದ್ ಮಾತ್ರ ಪೂರ್ತಿ ನಂಬಿಕೆಯಾಗಿ ಬಾಬಾನೇ ಬಂದು ಕುಡ್ದವನೇ ಅಂತ ನಂಬಿತಾ ಇದ್ವಿ ಮೇಡಮ್. ಇವಾಗ ಸಾರ್ ಬಂದಿರೋದು ನಮ್ಗೆ ಶನಿವಾರ ಮೇಡಮ್, ಅಷ್ಟಕ್ಕೆ 3 ದಿನ ಆಯ್ತು. ಗುರುವಾರ ಶುಕ್ರವಾರ ಜನ ಕಮ್ಮಿ, ಇದು ಫೋರ್ಸ್ಗೆ ಪೊಲೀಸರು ಬಂದಿದ್ರು, ಸುಮಾರು 8 ಜನ ಪೊಲೀಸರು ನಮ್ಮ ಮನೆ ಇದ್ರು. ನಾವೇ ಮನೆ ಬಿಟ್ಟು ಕೆಳಕ್ ಬಂದಿದ್ವಿ ಮೇಡಮ್. ಈಗ ನಾವ್ ಯಾರಿಗೂ ಹೇಳೋಕೋ ಹೋಗಿಲ್ಲ, ಏನಿಲ್ಲ ಮೇಡಮ್. 6 ಗಂಟೆಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಮತ್ತೆ ಜನಗಳು ಹೆಂಗ್ ಬಂದ ನಮಗೂ ಗೊತ್ತಿಲ್ಲ, ಅವ್ರಿಗೆ ಹೇಳೋಕೋ ಹೋಗ್ಲಿಲ್ಲ. ನಾವ್ ಹೇಳ್ತಾ ಅಂದ್ರೆ ನಮ್ ನಂಬಿಕೆ, ನಮ್ಗೆ ದೇವ್ರು ಕಾಪಾಡಿದ ನಮ್ ನಂಬಿಕೆ ಇದೆ. ಇವತ್ತಿಗೂ ಈಗಲೂ ಕೂಡ ಹಾಲನ್ನ ಕೊಟ್ರೆ ಬಾಬಾ ತಗೊಳ್ತಾನೆ ಅಂತ ನಂಬಿಕೆ ತಮಗೆ ಇಲ್ಲ? ಇವರು ಬಂದು ನಮ್ಗೆ ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ಸಾಕು ನಿಲ್ಸ್ಬೇಡಿ ಅಂತ ಹೇಳಿದಾರೆ. ಆದ್ರೆ ನಮ್ ನಂಬಿಕೆನ್ ಬಿಟ್ಟಿಲ್ಲ. ಡೈಲಿ ಈಗಾಗಲೂ ಒಂದು 5 ದಿನ 10 ಜನ ಬಂದೇ ಹೋಗ್ತಾರೆ ನಮ್ಮ ಮನೆಗೆ. ಬಂದ್ ನಮ್ ಮೂರ್ತಿ ನೋಡ್ಕೊಂಡು ಹೋಗ್ತೀರಿ, ಕುಡ್ಸಕ್ ಆಗಲ್ಲ, ಒಂದ್ ಮೂರ್ತಿ ನೋಡ್ಕೊಂಡು ಹೋಗ್ತೀರಿ. ನಾವು ಅವ್ರು ಹೇಳಿದ್ದಕ್ಕೆ ಬೆಲೆ ಕೊಟ್ಬಿಟ್ಟು ಎತ್ಬಿಟ್ಟಿದ್ವಿ ಮೇಡಮ್. ದೇವ್ರ ಮನೆಗೆ ಇಟ್ಕೊಂಡು ಮಾಮೂಲಿ ಪೂಜೆ ತರ ಮಾಡ್ತಾ ಇದ್ವಿ. ಯಾಕಂದ್ರೆ ಅಂಕಲ್ಗೆ ಮಾತು ಕೊಟ್ಟಿದ್ದೀವಿ, ಯಾರಿಗೂ ಈ ತರ ಮಾಡ. ಆದ್ರೆ ಅವ್ರು ಬಂದು ನಮ್ಗೆ ಒಳ್ಳೆ ಕೆಲಸ ಆಯ್ತು. ಯಾಕಂದ್ರೆ ಜನ ಬರ್ತಾ ಇದ್ರೆ ನಮ್ಗೂ ಡಿಸ್ಟರ್ಬ್, ನಮಗೂ ಮಗು ಐತೆ, ಆ ಮಗುನು ಸ್ಕೂಲ್ ಕಲ್ಸ್ಬೇಕು, ಅವ್ರಿಗೆ ತಿಂಡಿ ಮಾಡ್ಬೇಕು. ಆವಾಗ ಜನ ಇವತ್ತಿಗೂ ನಿಮಗೆ ನಂಬಿಕೆ ಇದೆ ಅಂತ ಅವರೇ ತಾವು ಕಂಡಂತೆ, ತಾವು ಸ್ಥಳೀಯರಲ್ಲಿ ನೋಡಿದಿರಿ, ತಮ್ಮ ಇವರ ಅಭಿಪ್ರಾಯ ಇವ್ರದ್ದಾಗಿರ್ಬೋದು. ಯಾಕಂದ್ರೆ ನಂಬಿಕೆ ಎಂಬುದು ಮನುಷ್ಯನಿಗೆ ಭಾರಿ ದೊಡ್ಡದು. ನಾನ್ ನಟರಾಜ್ ಅವ್ರನ್ನ ಕೇಳೋದಂದ್ರೆ, ಆ ಹಾಲು ಆ ವಿಗ್ರಹ ಇದು ಗ್ರಾನೈಟ್ ವಿಗ್ರಹ ಕುಡಿದಿರೋದ್ರಿಂದ ಆ ಹಾಗನ್ನ ಹೀರಿಸೋ, ಆ ಪರ್ದೆಗಳಲ್ಲಿ ಹೀರಿಸೋ ಒಂದು ಇದು ಶಕ್ತಿ ಇರುತ್ತೆ ಅಂತಂದು ಸೈಂಟಿಫಿಕ್ ಆಗಿ ಅವ್ರು ಹೇಳ್ತಾ ಇದ್ದಾರೆ. ಆಗ್ಲಿ ಅಷ್ಟು ಲೀಟರ್ ಹಾಲು ಆ ವಿಗ್ರಹ ಕುಡಿದಾಗ ಅಟ್ಲೀಸ್ಟ್ ಆ ವಿಗ್ರಹ ಉಬ್ಬನ್ನ ಉಬ್ಬಿರ್ಬೇಕು, ಇಲ್ದವರ ಹಾಲು ಕೆಳಗನ್ನ ಬಿದ್ದಿರ್ಬೇಕು. ನಿಜ, ನಾವು ಅದನ್ನೇ ಕೇಳಕ್ ಹೊರಟಿದ್ದಾಗಿತ್ತು. ಅಂದ್ರೆ ಹೇಗೆ ಅದು ಹೀರ್ಲಿಕ್ಕೆ ಸಾಧ್ಯ? ಅದು ಸಾಧ್ಯವೇ? ಅವೆರಡೂ ಆಗ್ಲಿಲ್ಲ. ವಿಗ್ರಹ ಉಬ್ಬಲಿಲ್ಲ, ಹಾಲು ಕೆಳಗಡೆ ಬೀಳ್ತಾ ಇಲ್ಲ, ಇನ್ನೆಲ್ಲ ಹೋಗ್ತಾ ಇದೆ ಹಾಲು. ಅದು ನಟರಾಜ್ ಅವರು ಪ್ರೂವ್ ಮಾಡಿ ದೃಶ್ಯಗಳಲ್ಲಿ ಹಾಲು ಕೆಳಗೆ ಬೀಳುವಂತದ್ದು ಕಂಡು ಬರ್ತದೆ. ಬಹುಶಃ ಅದೇ ನಂಬಿಕೆಯ ವಿಚಾರಕ್ಕೆ ಬಂದಾಗ ಅವರು ಅಂದ್ರೆ ಅಪರಿಮಿತವಾಗಿ ನಂಬಿರುವಂತಹ ಸಾಯಿಬಾಬಾ ಹಾಲನ್ನ ಕೊಟ್ರೆ ಕುಡಿತಾ ಇದ್ದಾನೆ ಎನ್ನುವಂತಹ, ಸ್ವೀಕರಿಸ್ತಾ ಇದ್ದಾರೆ ಬಾಬಾ ಅಂತನ್ನುವಂತಹ ನಂಬಿಕೆ ಆ ದಂಪತಿಗಳದು. ಇದರ ಬಗ್ಗೆ ಆ ಪವಾಡವನ್ನ ಬಯಲು ಮಾಡಿದಂತಹ ನಟರಾಜ್ ಅವರನ್ನೇ ಕೇಳೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.